ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಕೆಮ್ಮು, ಶೀತ ಹಾಗೆ ಜ್ವರ ಕಾಣಿಸ್ಕೊಂಡ್ರೆ ಮನೆಯಲ್ಲಿ ಯಾವ ರೀತಿಯಾಗಿ ಸರಳ ಮನೆಮದ್ದನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾನೇ ಸರಳವಾಗಿದೆ. ಯಾರಾದ್ರೂ ಕೂಡ ಮಾಡ್ಕೊಂಡು ಬಿಡ್ಬೋದು. ದೊಡ್ಡವ್ರಿಗಿಂತನೂ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಶೀತ, ಕೆಮ್ಮು ಹಾಗೂ ಜ್ವರ ಕಾಣಿಸ್ಕೊಳ್ತಾ ಇರುತ್ತೆ. ಅದರಲ್ಲೂ ಚಳಿಗಾಲದಲ್ಲಂತೂ ತುಂಬಾನೇ ಮಕ್ಕಳ ಆರೋಗ್ಯದ ಬಗ್ಗೆ ತುಂಬಾ ಎಚ್ಚರಿಕೆನ ವಹಿಸಬೇಕಾಗುತ್ತೆ. ಎಷ್ಟೋ ಚಿಕ್ಕ ಮಕ್ಕಳು ಅಂದರೆ ಸುಮಾರು ಮಕ್ಕಳನ್ನೇ ಅಂತಾನೆ ಹೇಳ್ಬೋದು. ಸುಮಾರು ಮಕ್ಕಳು ಔಷಧಿ ತಗೊಳ್ಳೋಕೆ ಹಾಗೇನೆ ಮಾತ್ರೆ ತಗೊಳ್ಳೋಕೆ ಬೇಡ ಅಂತ ಹಠ ಮಾಡ್ತಾ ಇರ್ತಾರೆ. ಮನೆಯಲ್ಲಿನೇ ಓಂ ಕಾಳುಗಳಿಂದ ಕೆಮ್ಮು ಇರ್ಬೋದು, ಶೀತ, ಜ್ವರನ ನಾವು ದೂರ ಮಾಡ್ಕೋಬಹುದು. ಇವತ್ತಿನ ಮನೆಮದ್ದಂತೂ ತುಂಬಾನೇ ಈಸಿ ಆಗಿದೆ. ಈ ನೈಸರ್ಗಿಕವಾದಂಥ ಮನೆಮದ್ದನ್ನ ಬಳಸ್ಕೊಳ್ಳೋದ್ರಿಂದ ತುಂಬಾನೇ ಪರಿಣಾಮಕಾರಿಯಾಗಿ ರಿಸಲ್ಟ್ ನಮಗೆ ಸಿಗುತ್ತೆ. ಈ ಅಜ್ವನ್ ಕಾಳು, ಈ ಓಂ ಕಾಳು ಅಂತ ಏನು ಕರಿತೀವಲ್ಲ ನಾವು, ಇದಂತೂ ಸರ್ವ ರೋಗಕ್ಕೂ ಮನೆಮದ್ದು ಅಂತಾನೆ ಹೇಳ್ಬೋದು. ನಾವು ತಿಂದಿರೋ ಆಹಾರ ಜೀರ್ಣ ಆಗಿಲ್ಲ ಅಂತಂದ್ರೆ ನಾವು ಈ ಕಾಳುಗಳನ್ನ ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸ್ಕೊಂಡು ಹಾಗೆ ಬಿಸಿ ಬಿಸಿಯಾಗಿರುವಾಗಲೇ ಕುಡಿತಾ ಬರೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸ್ಕೊಳ್ಬೋದು. ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಶಕ್ತಿ ಈ ಅಜ್ವನ್ ಕಾಳಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಚಿಕ್ಕ ಮಕ್ಕಳಿಗೆ ತುಂಬ ಕೆಮ್ಮು ಇದೆ, ಕಫ ಇದೆ, ಶೀತ, ಜ್ವರ ಇದೆ ಅಂದಾಗೂ ಕೂಡ ಈ ಮನೆಮದ್ದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಓಂಕಾಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಬಂದಿರುವ ನೆಗಡಿ ಆಗಿರ್ಬೋದು, ಕೆಮ್ಮಿಗೆ ಮುಕ್ತಿ ಕೊಡುವಂಥ ಕೆಲಸವನ್ನು ಈ ಓಂಕಾಳು ಮಾಡುತ್ತೆ. ಮಕ್ಕಳಿಗಂತೂ ನೆಗಡಿ ಅವಾಗವಾಗ ಬರ್ತಾನೆ ಇರುತ್ತೆ. ಇವಾಗ ಸ್ವಲ್ಪ ಆರಾಮಾಯಿತು ಅಂದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನೆಗಡಿ ಪದೇ ಪದೇ ಬರ್ತಾನೆ ಇರುತ್ತೆ ಮಕ್ಕಳಿಗೆ. ಅದಲ್ಲದೆ ಕೆಮ್ಮು ಕೂಡ ಪದೇ ಪದೇ ಕಾಡ್ತಾನೆ ಇರುತ್ತೆ. ಯಾವಾಗ ನೋಡಿದ್ರು ಕೆಮ್ತಾನೆ ಇರ್ತವೆ ಮಕ್ಕಳುಗಳು. ಹಾಗೆಯೇ ಔಷಧಿ ತಗೊಂಡ್ರೆ ತಗೊಳ್ಳೋದಿಲ್ಲ. ಇಂಜೆಕ್ಷನ್ ಕೂಡ ಮಾಡಿಸ್ಕೊಳ್ಳೋಕ್ಕೆ ಭಯ ಪಡ್ತಾ ಇರ್ತವೆ, ಅಳ್ತಾ ಇರ್ತವೆ. ಹಾಗೆಯೇ ಮಾತ್ರೆ ಕೂಡ ತಗೊಳ್ಳೋಕ್ಕೆ ಬೇಡ ಅಂತಲೇ ಹಠ ಮಾಡ್ತಾನೆ ಇರ್ತವೆ. ಅದ್ರ ಬದಲು ಈ ಅಜ್ವನ್ ಕಾಳಿಂದ ಅತ್ಯದ್ಭುತವಾದಂಥ ಅತಿ ಸರಳವಾದಂಥ ಮನೆಮದ್ದನ್ನು ನಾವು ಮಾಡ್ಕೋಬೋದು. ನೆಗಡಿ ಇರ್ಬೋದು, ಹಾಗೆಯೇ ಕೆಮ್ಮು ಇರ್ಬೋದು, ಇವೆಲ್ಲ ಹೆಚ್ಚಾದಷ್ಟು ಎದೆಯಲ್ಲಿ ಕಫ ಕೂಡ ಕಟ್ಕೊಳ್ಳುತ್ತೆ. ಉಸಿರಾಟದ ಸಮಸ್ಯೆಯನ್ನು ಕೂಡ ತುಂಬಾನೇ ಅನುಭವಿಸ್ತಾ ಇರ್ತವೆ ಮಕ್ಕಳು. ಇದು ಮಕ್ಕಳಿಗೂ ಬೆಸ್ಟ್ ಮನೆಮದ್ದು, ಹಾಗೆ ದೊಡ್ಡವ್ರಿಗೂ ಕೂಡ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ದೊಡ್ಡವ್ರಿಗೂ ಕೆಮ್ಮು ಆಗ್ತಾ ಇರುತ್ತೆ, ನೆಗಡಿ, ಶೀತ, ಜ್ವರ ಹೀಗೆ ಬರ್ತಾ ಇರುತ್ತೆ. ಅವರು ಕೂಡ ಈ ಓಂ ಕಾಳುಗಳನ್ನು ಬಳಸೋದ್ರಿಂದ ಕೆಮ್ಮು, ನೆಗಡಿ ಇರ್ಬೋದು, ಶೀತ, ಜ್ವರ ಎಲ್ಲವನ್ನ ದೂರ ಮಾಡ್ಕೋಬಹುದು. ಮಕ್ಕಳಿಗೆ ಏನೇ ಮಾಡಿದ್ರು ಕಫ ಕರಗ್ತಾನೆ ಇಲ್ಲ, ಎದೆಯಲ್ಲಿ ಹಾಗೆ ಕಟ್ಕೊಂಡಂಗೆ ಆಗ್ಬಿಟ್ಟಿದೆ ಅಂದರೆ ಕೇವಲ 2 ಸ್ಪೂನ್ ಆಗುವಷ್ಟು ಅಜ್ವನ್ ಕಾಳುಗಳನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಕಾಟನ್ ಬಟ್ಟೆಯಲ್ಲಿ ಹಾಗೆ ಗಂಟು ಕಟ್ಟಿ ಅಲ್ಲಲ್ಲಿ ಎದೆ ಭಾಗದಲ್ಲಿ ಇಡ್ತಾ ಬರೋದ್ರಿಂದ ಆ ಗಂಟನ್ನು ಕಫ ಎಲ್ಲ ಕರಗಿ ನೀರಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಮಗುವಿನ ಸ್ಕಿನ್ನು ತುಂಬಾನೇ ಸ್ಮೂತ್ ಆಗಿರುತ್ತೆ. ಹಾಗೆಯೇ ನಯವಾಗಿ ಒತ್ತುತ್ತಾ ಬರಬೇಕು. ಈ ಥರ ಬರೋದ್ರಿಂದ ಎದೆಯಲ್ಲಿರುವ ಕಫ ಎಲ್ಲ ಕಡಿಮೆ ಆಗುತ್ತೆ. ಕಟ್ಟಿರೋ ಕಫ ಎಲ್ಲ ಕರಗಿ ನೀರಾಗುತ್ತೆ. ಹಾಗೆಯೇ ತುಂಬಾನೇ ಶೀತ ಕೂಡ ಆಗಿರುತ್ತೆ. ಮೂಗಿನ ಭಾಗದಲ್ಲೂ ಕೂಡ ನಯವಾಗಿ ಆಗಾಗ ಆ ಗಂಟನ್ನು ಹಾಗೆ ಇರಿಸಿ ತೆಗೆಯೋದ್ರಿಂದನೂ ಕೂಡ ನೆಗಡಿ ಪೂರ್ತಿಯಾಗಿ ಗುಣಮುಖವಾಗುತ್ತೆ. ತುಂಬಾನೇ ಬಿಸಿಯಾಗಿರೋದೇನು ಬೇಡ, ಸ್ವಲ್ಪ ಬಿಸಿ ಆದ್ರೂ ಕೂಡ ಸಾಕಾಗುತ್ತೆ. ಬಟ್ಟೆಯಲ್ಲಿ ಹಾಗೆ ಗಂಟು ಕಟ್ಟಿ ಹಾಗೆ ಮೂಗಿನ ಭಾಗದಲ್ಲಿ ಸ್ವಲ್ಪ ನಯವಾಗಿ ಇಡೋದ್ರಿಂದ, ಹಾಗೆ ಎದೆ ಭಾಗದಲ್ಲಿ ನಯವಾಗಿ ಇಡೋದ್ರಿಂದ ಕಫ ಎಲ್ಲ ಕರಗುತ್ತೆ. ಹಾಗೆ ನೆಗಡಿ ಇರ್ಬೋದು, ಕೆಮ್ಮು ಇರ್ಬೋದು, ಶೀತ, ಜ್ವರ ಎಲ್ಲ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಕೇವಲ ಈ ಓಂ ಕಾಳಿನ ವಾಸನೆಯನ್ನು ತಗೊಂಡ್ರೂ ಸಾಕು, ಕೆಮ್ಮು ಇರ್ಬೋದು, ಶೀತ, ನೆಗಡಿ ಎಲ್ಲನೂ ಮಂಗಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ವಲ್ಪ ಓಂ ಕಾಳುಗಳನ್ನ ತೊಗೊಂಡಿದ್ದೀನಿ. ನಾನು ಹೆಚ್ಚಿಗೆ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಒಂದು 2 ಸ್ಪೂನ್ 3 ಸ್ಪೂನ್ ತೊಗೊಂಡ್ರೆ ಸಾಕಾಗಿಬಿಡುತ್ತೆ. ಇದನ್ನು ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಈ ಓಂ ಕಾಳುಗಳನ್ನು ಲೈಟಾಗಿ ಬಿಸಿ ಮಾಡಿಕೊಂಡು ಬಿಸಿ ಇರುವಾಗಲೇ ಇದರ ವಾಸನೆಯನ್ನು ತಗೊಂಡ್ರೆ ಸಾಕಾಗುತ್ತೆ. ಕೆಮ್ಮು, ನೆಗಡಿ, ಶೀತ, ಜ್ವರ ಎಲ್ಲನೂ ಕೂಡ ಗುಣಮುಖ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಬಿಸಿ ಆಗೋದೇನು ಬೇಡ, ಲೈಟಾಗಿ ಬಿಸಿ ಆದರೆ ಸಾಕಾಗುತ್ತೆ. ಅದರ ವಾಸನೆಯನ್ನು ಮೀಡಿಯಂ ಫ್ಲೇಮಲ್ಲಿ ಕೇವಲ 1 ನಿಮಿಷ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. 1 ನಿಮಿಷ ಬಿಸಿ ಮಾಡಿ ಹಾಗೆಯೇ ಅವು ಬಿಸಿ ಇರುವಾಗಲೇ ಸ್ವಲ್ಪ ವಾಸನೆಯನ್ನು ಸ್ವಲ್ಪ ಮಕ್ಕಳಿಗೆ ಈ ಥರ ಮುಂದೆ ಇಡೋದ್ರಿಂದನೂ ಕೂಡ ಕೆಮ್ಮು ಇರ್ಬೋದು, ಶೀತ, ನೆಗಡಿ ಎಲ್ಲನೂ ಕೂಡ ಗುಣಮುಖ ಆಗುತ್ತೆ. ನಾನು ಮಾತ್ರೆ ತಗೊಳ್ಳಲ್ಲ ಅಂತ ಹಠ ಮಾಡೋ ಮಕ್ಕಳು ಇರ್ತವೆ. ಹಾಗೆಯೇ ಔಷಧಿ ತಗೊಳ್ಳಲ್ಲ ಅಂತ ಹಠ ಮಾಡ್ತಾ ಇರ್ತಾರೆ. ಸ್ವಲ್ಪ ಹಾಗೆ 2 ಸ್ಪೂನು ಇಲ್ಲ 3 ಸ್ಪೂನ್ನಷ್ಟು ಲೈಟಾಗಿ ಬಿಸಿ ಮಾಡಿ ಆ ಮೂಗಿಗೆ ಹಿಡಿಯೋದ್ರಿಂದ
ಕಟ್ಟಿರೋವಂಥ ಕಫ ಎಲ್ಲ ಗುಣಮುಖ ಆಗುತ್ತೆ. ಹಾಗೆ ನೆಗಡಿ ಇರ್ಬೋದು, ಶೀತ, ಕೆಮ್ಮು ಎಲ್ಲ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿರುವಂಥ ಇದನ್ನು ಕಾಟನ್ ಬಟ್ಟೆಯಲ್ಲಿ ಕೂಡ ಇದನ್ನು ಗಂಟು ಕಟ್ಟಿ ಹಾಗೆಯೇ ಎದೆ ಭಾಗದಲ್ಲಿ ಹಾಗೆ ಮೂಗಿಗೆ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದನೂ ಕೂಡ ಪೂರ್ತಿಯಾಗಿ ಗುಣಮುಖವಾಗುತ್ತೆ. ತುಂಬಾ ಸಿಂಪಲ್ ಆಗಿದೆ. ಈ ಓಂಕಾಳು ತುಂಬಾ ಕಾಯಿಲೆಗಳನ್ನು ದೂರ ಮಾಡುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸ್ಕೋಬೇಕು ಅಂದರೆ ಏನೇ ತಿಂದ ಆಹಾರ ಜೀರ್ಣ ಆಗ್ತಾ ಇಲ್ಲ ಅಂದ್ರೂ ಇದನ್ನು ನಾವು ತಿಂತಾ ಬರೋದ್ರಿಂದ 4 ಕಾಳು ಬಾಯಲ್ಲಿ ಹಾಕೊಂಡ್ರೆ ಸಾಕು, ಜೀರ್ಣಕ್ರಿಯೆಯನ್ನು ಪಟ್ಟಂತ ಸುಧಾರಿಸುತ್ತೆ. ತುಂಬಾನೇ ಸಿಂಪಲ್ ಆಗಿದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.